ಸ್ನೇಹಿತರೆ, ಸಮೀರ್ ರಿಜ್ವಿ ಅವರನ್ನು ಚೆನ್ನೈ ತಂಡ 8.4 ಕೋಟಿಯ ಒಂದು ದೊಡ್ಡ ಮೊತ್ತವನ್ನು ನೀಡಿ ಖರೀದಿಸಿತು. ಚೆನ್ನೈ ಇಷ್ಟು ಹಣ ನೀಡಿ ಏಕೆ ಖರೀದಿಸಿದೆ ಎಂದು ಗುಜರಾತ್ ಟೈಟಾನ್ಸ್ ವಿರುದ್ಧ ಈ ಆಟಗಾರ ಸ್ಫೋಟಕವಾದ ಬ್ಯಾಟಿಂಗ್ ಅನ್ನು ಆಡಿ ತೋರಿಸಿದ್ದಾನೆ. ಪಂದ್ಯದ ವೇಳೆ ಈ ಆಟಗಾರ ಬಾರಿಸಿದ 2 ಸಿಕ್ಸರ್ ಅನ್ನು ನೋಡಿ MS ಧೋನಿ ಅವರು ಕೂಡ ಶಾಕ್ ಆದರು. ಹಾಗೂ ಪಂದ್ಯ ಮುಗಿದ ನಂತರ ಸಮೀರ್ ರಿಜ್ವಿ ಅವರು MS ಧೋನಿ ಅವರ ಬಗ್ಗೆ ನೀಡಿರುವ ಹೇಳಿಕೆಯನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ MS ಧೋನಿ ಮತ್ತು ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಗುಜರಾತ್ ಮತ್ತು ಚೆನ್ನೈ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ತಂಡ 20 ಓವರ್ಗಳಲ್ಲಿ ತನ್ನ 6 ವಿಕೆಟ್ ಅನ್ನು ಕಳೆದುಕೊಂಡು 206 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ನಂತರ ಬ್ಯಾಟಿಂಗ್ ಆಡಲು ಬಂದ ಗುಜರಾತ್ ತಂಡ ಈ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಚೆನ್ನೈ ವಿರುದ್ಧ ಪಂದ್ಯವನ್ನು 63 ರನ್ಗಳಿಂದ ಸೋತಿತು. ಈ ಪಂದ್ಯದಲ್ಲಿ ಶಿವಮ್ ದುಬೆ ಅವರು ಚೆನ್ನೈ ತಂಡಕ್ಕಾಗಿ 51 ರನ್ಗಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು. ಆದರೆ ಮತ್ತೊಂದು ಕಡೆ ಸಮೀರ್ ರಿಜ್ವಿ ಅವರು ಎಲ್ಲರ ಗಮನವನ್ನು ತಮ್ಮ ಕಡೆಗೆ ಆಕರ್ಷಿಸಿದರು. IPL 2024ರಲ್ಲಿ ಡೆಬ್ಯೂ ಮಾಡಲು ಸಿಕ್ಕ ಅವಕಾಶವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಸಮೀರ್ ರಿಜ್ವಿ ಅವರು ಇಂದು ಗುಜರಾತ್ ವಿರುದ್ಧ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು. ಹಾಗೂ ಅಷ್ಟೇ ಅಲ್ಲದೆ ಹೆಸರುವಾಸಿ ಬೌಲರ್ ಆಗಿರುವ ರಶೀದ್ ಖಾನ್ ಅವರನ್ನು ಬಂದ ತಕ್ಷಣ ಸಮೀರ್ ರಿಜ್ವಿ ಅವರು ಸಿಕ್ಸರ್ ನಿಂದ ಸ್ವಾಗತಿಸಿದರು. ಮತ್ತು ಅಷ್ಟಕ್ಕೆ ನಿಲ್ಲದೆ ಸಮೀರ್ ರಿಜ್ವಿ ಅವರು ರಶೀದ್ ಖಾನ್ ಅವರಿಗೆ ಮತ್ತೊಂದು ಉತ್ತಮವಾದ ಸಿಕ್ಸರ್ ಅನ್ನು ಬಾರಿಸಿದರು. ರಶೀದ್ ಖಾನ್ ನಂತಹ ಎಕ್ಸ್ಪೀರಿಯನ್ಸ್ ಆದ ಮತ್ತು ಉತ್ತಮವಾದ ಬೌಲರ್ ಗೆ ಯುವ ಆಟಗಾರ ಸಮೀರ್ ರಿಜ್ವಿ ಅವರು ಹೊಡೆದ ಉತ್ತಮವಾದ ಸಿಕ್ಸರ್ ಗಳನ್ನು ನೋಡಿ MS ಧೋನಿ ಅವರು ಕೂಡ ಸ್ಮೈಲ್ ಮಾಡಿದರು. ಹಾಗೂ ಪಂದ್ಯ ಮುಗಿದ ನಂತರ ಸಮೀರ್ ರಿಜ್ವಿ ಅವರು ಮಾತನಾಡುವ ಮೂಲಕ ಇವತ್ತಿನ ಈ ಪಂದ್ಯ ನನಗೆ ಬಹಳ ಸ್ಪೆಷಲ್ ಆಗಿತ್ತು. ಚೆನ್ನೈ ತಂಡ ವಿಶ್ವದ ಅತ್ಯಂತ ಅಪಾಯಕಾರಿಯಾದ ತಂಡಗಳಲ್ಲಿ ಒಂದು. ಇಂತಹ ತಂಡದಲ್ಲಿ ಅವಕಾಶ ಪಡೆದುಕೊಂಡ ನನಗೆ ಬಹಳ ಹೆಮ್ಮೆ ಆಗುತ್ತಿದೆ. ಮತ್ತು ಅಷ್ಟೇ ಅಲ್ಲದೆ MS ಧೋನಿ ನಂತಹ ಲೆಜೆಂಡ್ ನ ಅಂಡರ್ ನಲ್ಲಿ ಆಡುವ ಸೌಭಾಗ್ಯ ಸಿಕ್ಕಿದೆ. ಮತ್ತು ಇಂದು ನಾನು ಬ್ಯಾಟಿಂಗ್ ಆಡುತ್ತಿದ್ದಾಗಲೂ ಕೂಡ MS ಧೋನಿ ಅವರು ನನ್ನನ್ನು ನೋಡಿ ಸ್ಮೈಲ್ ಮಾಡುತ್ತಿದ್ದರು. ಇದು ನಿಜಕ್ಕೂ ನನಗೆ ಬಹಳ ದೊಡ್ಡದಾದ ಮಾತು ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಬಾರಿಯ IPL ನಲ್ಲಿ ಯಾವ ತಂಡ ಚಾಂಪಿಯನ್ ಆಗಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.